ಕಪಿಲಾ ನದಿ ಬಹಳ ವಿಶೇಷತೆ ಇದೆ, ತುಂಬ ವಿಶೇಷತೆ. ಏನೆಲ್ಲ ಇದೆ ಅಂದರೆ, ಹುಟ್ಟುವುದು ಕೇರಳ ವಯನಾಡಲ್ಲಿ, ಆಮೇಲೆ ಅದು ಹರಿದು ಬರೋದು ನಮ್ಮ ಕರ್ನಾಟಕದ ಮೊದಲನೇದಾಗಿ ಹೆಗ್ಗಡದೇವನಕೋಟೆಗೆ ಇಲ್ಲಿಗೆ ಎಂಟ್ರಾಗುತ್ತೆ, ಪ್ರವೇಶ ಆಗುತ್ತೆ. ಆ ಹೆಗ್ಗಡದೇವನಕೋಟೆಗೆ ಬಂದಾಗ ಡಿ.ಬಿ. ಕುಪ್ಪೆ ಅಂತ ಇದೆ, ದೊಡ್ಡ ಬೈರನ ಕುಪ್ಪೆ, ಅಲ್ಲಿ ಬಹಳ ಚೆನ್ನಾಗಿ ಹರ್ಕೊಂಡು ಬರುತ್ತೆ. ಬಂದರೆ ಇಲ್ಲಿ ಪರ್ಯಾಯ ದ್ವೀಪ, ನಮ್ಮ ರವಿರಾಮೇಶ್ವರ ದೇವಸ್ಥಾನದ ತಿರ್ಗಾ ಸರಗೂರಿನಲ್ಲೂ ಒಂದು ವಿಶೇಷತೆ. ಹೆಣ್ಣುಮಕ್ಕಳ ಸರ ಅಂದರೆ ಕತ್ಕೊಳ್ಳೋ ಮಾಲೆ ಥರ ಹರಿದಿದೆ, ಅದಕ್ಕೆ ಸರಮಾಲೆ ಅಂತ ಹೇಳ್ತೀವಲ್ಲ, ಹಂಗೆ ಸರಗೂರು ಅಂತ ಅನ್ನೋದು ಅದಕ್ಕೆ ಹೆಸರು. ನೀವು ಅದನ್ನು ಉಲ್ಲೇಖ ಮಾಡಿದ್ದೀರಾ, ಅದೇ ಒಂದು ಕಥೆನಲ್ಲಿ. ಸರಗೂರಿನಲ್ಲಿ ಹರಿದು ಮತ್ತೆ ಇದು ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಕ್ಷೇತ್ರ ಅನಿಸ್ಕೊಂಡು ಮತ್ತೆ ಟಿ ನರಸೀಪುರದಲ್ಲಿ ಸಂಗಮ ಆಗುತ್ತೆ. ಆ ಒಂದು ಕಾವೇರಿ ನದಿಗೆ ಇದೇ ಒಂದು ದೊಡ್ಡ ಉಪನದಿ. ಇಂತಹ ಒಂದು ಉಪನದಿಯಾಗಿರುವ ಕಪಿಲ, ಈ ವೇದಾಂತದ ಪ್ರಕಾರ ಇದು ಕಪಿಲ ಮಹರ್ಷಿಯ ತೀರ್ಥವೆಂದು ಹೇಳ್ತಾರೆ. ಕಪಿಲ ಮಹರ್ಷಿ ಅಂತ ಇದ್ದರು, ಅವರ ತೀರ್ಥ ಅಂತ ಕರೀತಾರೆ. ಅದ್ರ ಜೊತೆಗೆ ಇದನ್ನು ಡ್ಯಾಮ್, ಕಪಿಲ ಜಲಾಶಯ ಕಟ್ಟುವಾಗ ಇದನ್ನು ಕಬಿನಿ ಅನ್ನೋ ಹೆಸರನ್ನ ಇಟ್ಬಿಟ್ರು ಅವರು. ಆ ಕಬಿನಿ ಅನ್ನೋ ಹೆಸರು ಇಟ್ಬಿಟ್ಟಿದ್ದರಿಂದ ಕಪಿಲ ಅನ್ನೋದು ಸ್ವಲ್ಪ ಸಂಸ್ಕೃತ ಗ್ರಂಥಗಳಲ್ಲಿ ಕಪಿಲ ನದಿ ಅಂತಲೇ ಇದೆ. ಇದರಲ್ಲಿ ನಾನು ತಿಳಿದಿರೋ ಮಟ್ಟಿಗೆ ಕಪಿಲಾ ನದಿಯಿಂದ ಏನೆಲ್ಲ ಆಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ ಬಯಸ್ತೇನೆ. ಮತ್ತೊಮ್ಮೆ ಈ ಕಪಿಲಾ ಜನರಿಗೆ ಮತ್ತೊಂದ್ಸರಿ ಪರಿಚಯಿಸೋಣ ಅಂತ, ಯಾಕಂದ್ರೆ ಈಗ ಆ 2 ವರ್ಷದಿಂದ ಯಾವ ರೀತಿ ಇತ್ತು, ಈಗ ಯಾವೆಲ್ಲ ಬದಲಾವಣೆಗಳಾಗಿದೆ, ಕಪಿಲಾ ಬಗ್ಗೆ ಇನ್ನುಳಿದ ಮಾಹಿತಿಗಳು ಎಲ್ಲೆಲ್ಲ ಅಡಗಿದ್ದಾವೆ, ಅದನ್ನ ತೆಗೆಯೋದು ನನಗೆ ಒಂದು ಉದ್ದೇಶ ಆಗಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಕಳೆದ ಬಾರಿ ಬಂದಾಗ ವಿಡಿಯೋ ಮಾಡಿದ್ರೆ ನೀವು ಹೇಳಿದಂತ ವಿಷಯಗಳು, ಅದ್ ನೋಡಿದ್ಮೇಲೆ ನಿಮ್ಗೆ ಕಪಿಲಾ ಬಗ್ಗೆ ಆಲ್ರೆಡಿ ತುಂಬಾ ತಿಳ್ಕೊಂಡಿದ್ದೀರಿ, ನಿಮ್ಮ ತಾಳ ಆಗಿರ್ಬೋದು, ನಿಮ್ಮ ಅಮ್ಮೆ ಆಗಿರ್ಬೋದು, ತುಂಬಾ ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆ ಈ ಒಂದು ರೀಕ್ಯಾಪ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನೋದನ್ನ ಜನರೊಟ್ಟಿಗೆ ಶೇರ್ ಮಾಡೋದು ಈ ವಿಡಿಯೋ ಉದ್ದೇಶ ಸರ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ, ಸಂತೋಷ. ಯಾಕೆ ಅಂದರೆ ಕಪಿಲಾ ನದಿ ಹೆಗ್ಗಡದೇವನಕೋಟೆನಲ್ಲಿ ಹರಿದು ಅದು ನಂಜನಗೂಡಿಗೆ ಹೋಗಿ ಟಿ ನರಸೀಪುರಕ್ಕೆ ಹೋಗುತ್ತೆ ಅನ್ನೋದು ಮಾತ್ರ ಇತ್ತು. ಆದರೆ ಈ ಅಣೆಕಟ್ಟೆ ಕಟ್ಟಿದ್ರಿಂದ ಏನಾಯ್ತು, ಅದು ಬ್ಯಾಕ್ ವಾಟರ್ ಅಂತ ಹೇಳ್ತೀವಿ, ಹಿನ್ನೀರಾಯ್ತು. ಆ ಹಿನ್ನೀರು ಆದರೂ ಸಹ ಇಲ್ಲಿ ಕಪಿಲಾ ನದಿ ಡ್ಯಾಮ್ ಇಂದ ಬೇಗೂರ್ವರೆಗೂ ಸುತ್ತಮುತ್ತ ಗ್ರಾಮಗಳಿಗೆ ಬ್ಯಾಕ್ ವಾಟರ್ ಆಗಿದೆ. ಆ ಕಡೆ ಹೋದ್ರೆ ಅಂತರ್ಸಂತೆ ರೋಡಲ್ಲಿ ಹೋದ್ರೆ ಅದು ಬಾವಲಿವರೆಗೂ ಬ್ಯಾಕ್ ವಾಟರ್, ದೊಡ್ಡ ಬೈರನ ಕುಪ್ಪೆವರೆಗೂ ಬ್ಯಾಕ್ ವಾಟರ್ ಆಗಿದೆ. ಆದರೆ ನದಿ ಪಾತ್ರ ಮಾತ್ರ ನೀವು ಹೇಳಿರೋ ಹಾಗೆ ಎಷ್ಟೋ ಗ್ರಾಮಗಳಲ್ಲಿ ಡ್ಯಾಮ್ ಆದ್ಮೇಲಿಂದ ಅದು ಆಗತ್ತೂರು ಬಿಡಬೇಕಾಗಿರ್ಲಿಲ್ಲ, ಹತ್ರ ಇತ್ತು ಡ್ಯಾಮ್ಗೆ, ಆದ್ರೂ ಅವರು ಮುಳುಗಡೆ ಅಂತ ಬಿಟ್ರು. ಈಗ ಅದು ಸಾಗರೆ ಆಗತ್ತೂರ್ಗೂ ಕುಡಿಯೋ ನೀರು. ಆದರೆ ಈ ಯಾತ್ರೆ ಬಹಳ ಯಶಸ್ವಿಯಾಗಿ ಆಗಿದೆ. ನಾವು ಎಲ್ಲವನ್ನು ವೀಕ್ಷಣೆ ಮಾಡಿದ್ವಿ. ನೀವು ಆ ನದಿ ಎಲ್ಲೆಲ್ಲಿ ಹೋಗಿದೆ, ಯಾವ್ಯಾವ ಊರಿನಲ್ಲಿ ಹರಿದಿದೆ ಅನ್ನೋದನ್ನೆಲ್ಲ ನೀವು ವಿಡಿಯೋ ಮಾಡಿ ಎಲ್ರಿಗೂ ತೋರಿಸ್ಕೊಟ್ಟಿದ್ದೀರಾ. ಈಗ ನಾನು ಏನು ಹೇಳ ಬಯಸ್ತೀನಿ ಅಂತಂದ್ರೆ, ಈ ನದಿಗಳು ಪಾತ್ರಗಳು ಕಲುಷಿತ ಆಗಬಾರ್ದು. ನದಿಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನ ಬಟ್ಟೆ ಬಿಟ್ಬಿಡೋದು, ಮತ್ತೆ ಪ್ಲಾಸ್ಟಿಕ್ ಹಾಕೋದು, ಅದೆಲ್ಲ ಕಡಿಮೆ ಆಗಬೇಕು. ಬ್ಯಾಕ್ ವಾಟರ್ ಆಗಿರ್ಬೋದು, ಕಪಿಲಾ ನದಿ ತೀರದಲ್ಲಿ ಮದ್ಯಪಾನ ಮಾಡಿ ಬಾಟ್ಲುಗಳನ್ನೆಲ್ಲ ಅಲ್ಲಿ ಹಾಕೋದು, ಅವೆಲ್ಲ ಇಲ್ಲದೆ ಆ ಒಂದು ಪಾವಿತ್ರ್ಯತೆಯನ್ನು ಉಳಿಸ್ಕೋಬೇಕು ಅನ್ನೋದು ಒಂದು ನನ್ನ ಮನಸ್ಸಲ್ಲಿದೆ. ಆ ಒಂದು ಶುಚಿತ್ವ ಕಾಪಾಡಬೇಕು ನದಿಗಳಲ್ಲಿ. ಅದ್ರ ಜೊತೆಗೆ ಈ ಕಪಿಲಾ ನದಿ ಯಾತ್ರೆ ನಿಮ್ದು ಯಾರು ಮಾಡಿಲ್ಲ ಇದನ್ನ. ಯಾಕೆ ಅಂದ್ರೆ ನಾವು ಗೂಗಲ್ ಮ್ಯಾಪ್ ಅಲ್ಲಿ ನಾವು ನೋಡಿದ್ರೆ ಅದರಲ್ಲಿ ಎಲ್ಲೆಲ್ಲಿ ಹರಿದಿದೆ ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲೂ ನಾನು ಸ್ವಲ್ಪ ಜಲಾನಯನ ಇಲಾಖೆಯಲ್ಲಿ ಕೆಲಸ ಮಾಡಿದೆ ಒಂದು 5 ವರ್ಷ. ಇದರಿಂದ ನನಗೆ ಏನು ತಿಳಿದು ಬಂತು, ಕಾಂಟೂರ್ ಬಂಡ್ ಅಂತ ಹೇಳ್ತೀವಿ, ಅಂದ್ರೆ ಈ ಜಲಾನಯನ ಪ್ರದೇಶ ಸಮಪಾತಳಿ ಬದು, ಎಲ್ಲಿ ನೀರು ತನ್ನ ಮಟ್ಟವನ್ನ ಕಾಪಾಡಿಕೊಳ್ಳುತ್ತೆ ಅಲ್ಲಲ್ಲಿ ಅದು ಬಗ್ಗಿ ಹರಿದು ವೃತ್ತಾಕಾರವಾಗಿ ಪರ್ಯಾಯ ದ್ವೀಪ ಆಗೋದು ಹರ್ಕೊಂಡು ಹೋಗುತ್ತೆ. ಆ ಒಂದು ನೀರಿನ ಮಟ್ಟ ನಾವು ನೋಡಕ್ ಹೋದ್ರೆ ಕಪಿಲಾ ನದಿದು ನಾವು ಕೂತಿರೋಂಥ ಜಾಗ 2284 ಅಡಿ ಎತ್ತರದಲ್ಲಿ ಕೂತಿದೀವಿ ನಾವು. ಸಮುದ್ರ ಮಟ್ಟದಲ್ಲಿ ಅಷ್ಟು ಎತ್ತರದಲ್ಲಿದೆ. ಯಾಕೆಂದ್ರೆ ಡ್ಯಾಮ್ ಕಟ್ಟಿದ್ದಾರೆ, ಡ್ಯಾಮ್ಗಿಂತಾನು ನಾವು ಎತ್ತರದಲ್ಲಿದ್ದೀವಿ. ಇಲ್ಲಿ ನೀರು ಬರಲ್ಲ, ಬ್ಯಾಕ್ ವಾಟರ್. ಈಗ ಈ ತರ ಇರೋವಾಗ ಈ ಕಪಿಲಾ ಯಾತ್ರೆನಲ್ಲಿ ಎಷ್ಟೋ ದೇವಾಲಯಗಳೆಲ್ಲ ಕಂಡು ಬಂದಿದೆ. ಅದರಲ್ಲೂ ದೈವ ಸ್ವರೂಪವಾಗಿರೋ ದೇವಸ್ಥಾನಗಳೇ ಒಳೆ ಹತ್ರ ಇರ್ತಾ ಇತ್ತು. ಇಂದವರೆಲ್ಲ
ನದಿ ಸ್ನಾನ ಮಾಡು, ದೇವ್ರ ಪೂಜೆ ಮಾಡು, ದೇವ್ರನ್ನ ಬೇಡ್ಕೊ ಅಂತಾನೆ ಇದ್ರು. ಅಂತ ಸನ್ನಿವೇಶದಲ್ಲಿ ಈ 33 ಹಳ್ಳಿಗಳು ಮುಳುಗಡೆ ಆದಾಗ ಏನಾಗಿದೆ ಅಂತಂದ್ರೆ ಎಷ್ಟೋ ದೇವಾಲಯಗಳು ನೀರಿನಲ್ಲಿ ಮುಳುಗೋಗಿದೆ. ಜೊತೆಗೆ ಮಾಸ್ತಿಗಲ್ಲು, ವೀರಗಲ್ಲು, ಶಿಲಾಶಾಸನಗಳೆಲ್ಲ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಂದ್ರೆ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದೆ ದಾಖಲೆ, ಅಂತವೆಲ್ಲ ನೀರಲ್ಲಿ ಮುಳುಗಿದೆ. ಈಗ ಅವು ನೀರು ಕಡಿಮೆ ಆಗಿ ಈಗ 13 ವರ್ಷ ಆಗಿತ್ತು. ಆ ನೀರು ಕಡಿಮೆ ಆದಾಗ ಈಗಿನ ಜನಕ್ಕೆ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ, ಯಾವ್ದೋ ನೀರಲ್ಲಿ ಇದ್ದಿದ್ದು ಲಿಂಗ ಕಾಣಿಸ್ತಾ ಇದೆ, ನೀರಲ್ಲಿರುವಂತ ನರ್ತಕಿ ಮತ್ತು ಯಾವ್ಯಾವ್ದೋ ಬಸವ ಕಾಣಿಸ್ತಾ ಇದೆ ಅಂತ ಇದ್ದಾರೆ. ಅಂದ್ರೆ ಈಗಿನ ಜನಕ್ಕೆ ಪಾಪ ಇಲ್ಲಿ ಹಿಂದೆ ಇತ್ತ ಇಲ್ವ ಅವೆಲ್ಲ ಗೊತ್ತಿಲ್ಲ ಇತಿಹಾಸ. ಆದ್ರೆ ನಿಮ್ಮ ಈ ಯಾತ್ರೆ, ಆ ಒಂದು ಯಾತ್ರೆ ಈ ದೇವಾಲಯಗಳ ಬಗ್ಗೆ ಇನ್ನೂ ಮನವರಿಕೆ ಮಾಡ್ತಾ ಇದೆ. ಸರ್, ಇನ್ನೊಂದು ಮುಖ್ಯವಾದ ವಿಷಯ, ಈಗ ಕಪಿಲಾ ಬಗ್ಗೆ ನಮ್ ಕಳೆದ ಬಾರಿ ಕೂಡ ನಿಮಗೆ ಕ್ಲೀನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅವಳು ಜನ್ಮ ಹೆಂಗ್ ಪಡ್ಕೋತಾಳೆ. ಕಾವೇರಿ ಒಂದು ಋಷಿ ಪತ್ನಿ ಆಗಿದ್ದು, ಆಮೇಲೆ ಅವಳು ಕಾವೇರಿ ನದಿಯಾಗಿ ಹರಿತಾಳೆ. ಬಟ್ ಕಪಿಲಾಳದ ಕಥೆ ಹೇಳಿದ ಒಂದು ಕರುವಿನ ಭಸ್ಮಕ್ಕೆ ಶಿವ ತನ್ನ ಗಂಗೆಯನ್ನು ಹರಿಸ್ತಾ ಆಗೋದು ಕಪಿಲಾ ನದಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಇದು ಎಷ್ಟೋ ಜನ ಗೊತ್ತಿಲ್ಲ. ಸೊ ಇದನ್ನ ಹೇಳಕ್ ಬಂದಾಗ ಜನಗಳಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಹೌದಾ, ಯಾಕೆ ಶಿವನ ದೇವಸ್ಥಾನಗಳು ಜಾಸ್ತಿ ಕಪಿಲಾ ನದಿ ತೀರದಲ್ಲಿ ಇದೆ ಅನ್ನೋದು ಕೆಲವೊಂದು ಕ್ವಶನ್ ಜನಗಳಿಗೆ. ಈಗ ನಾವು ಕಾವೇರಿ ನೋಡಿದ್ರೆ ಅಲ್ಲಿ ವಿಷ್ಣು ಟೆಂಪಲ್ಗಳು ಸಿಗುತ್ತೆ, ಶಿವನ್ ಟೆಂಪಲ್ಗಳ ಜೊತೆ ಎಲ್ಲಾ ರೀತಿಯ ದೇವಸ್ಥಾನಗಳು ನೋಡ್ತೀವಿ. ಆದ್ರೆ ಈ ಕಪಿಲಾ ಈ ಹುಟ್ಟಿದ ಜಾಗದಿಂದ ಇದ್ದು ಕಂಪ್ಲೀಟ್ ಎಲ್ಲಿವರೆಗೂ ಹರಿತಾಳೆ ಅಲ್ಲಿವರೆಗೂ ಬರೀ ಶಿವನ್ ದೇವಸ್ಥಾನಗಳಿಗೂ ಅತಿ ಹೆಚ್ಚು ಒಂದು ಪ್ರಾಮುಖ್ಯತೆ ನೀಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತೀರಾ? ನಮ್ಗೆ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಶಿವ ಭೂಮಿಗೆ ಗಂಗೆ ಬರ್ಬೇಕಾದ್ರೆ ಶಿವನೇ ಕಾರಣ, ಮೂಲ ಕಾರಣ. ಯಾಕೆಂದ್ರೆ ಮಹಾಭಾರತದ ಕಥೆನಲ್ಲಿ ಭಗೀರಥನ ಮಕ್ಕಳು ಮೊಮ್ಮಕ್ಕಳೆಲ್ಲ ಸುಟ್ಟು ಬೂದಿಯಾಗಿರ್ತಾರೆ. ಸಂಪ್ರದಾಯದ ಪ್ರಕಾರ ಆ ಒಂದು ಶರೀರ ಸುಟ್ಟಂತ ಮೂಳೆಗಳಿಗೆಲ್ಲ ನೀರು ಹರಿಸ್ಬೇಕು, ನೀರನ್ನ ಕೊಟ್ರೇನೆ ಸದ್ಗತಿ. ಇತರ ಇರುವಾಗ ಭಗೀರಥ ತಪಸ್ ಮಾಡ್ತಾನೆ ಕೂತ್ಕೊಂಡು. ತಪಸ್ ಮಾಡಿದ್ರೆ ಆ ಸ್ವರ್ಗ ಬೇರೆ ಕಡೆಯಿಂದ ಗಂಗೆಯನ್ನ ಭೂಮಿಗೆ ತರಬೇಕು ಅಂತಂದಾಗ ಗಂಗೆಗೆ ಸೊಕ್ಕು ಬಹಳ ಗರ್ವ ಇರುತ್ತೆ. ನಾನು ಭೂಮಿಯನ್ನೇನೆ ನಾಶ ಮಾಡ್ತೀನಿ ಅಂತಂತಳೋಳು. ಆ ಒಂದು ವರ ಎಲ್ಲ ಪಡ್ಕೊಂಡು ಎಷ್ಟು ಸತಿ ಮಾಡಿದ್ರು ಈ ವರ ಸಿಗ್ತಾನೆ ಇರಲ್ಲ. ಅದಕ್ಕೆ ಭಗೀರಥ ಯತ್ನ ಅಂತಾರೆ. ಎಷ್ಟು ಸತಿ ತಪಸ್ ಮಾಡಿ 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 ಅದು ವೇಸ್ಟ್ ಆಗ್ತಾ ಇರುತ್ತೆ, ಆದ್ರೂ ತಿರ್ಗಾ ಬಿಡಲ್ಲ ಇವನು, ತರಲೆ ಭಗೀರಥ ಪ್ರಯತ್ನ ಅಂತ ಅಂತಾರೆ. ಆ ತರ ಮಾಡಿದಾಗ ಶಿವ ಆ ಗಂಗೆ ಭೂಮಿಗೆ ಬರಲಿ, ನಾನು ಅವಳನ್ನ ತಡ್ಕೋತೀನಿ ಅಂತ ಏನ್ ಮಾಡ್ತಾನೆ ಶಿವ, ಜಟೆನೆಲ್ಲ ಬಿಚ್ಚಿಬಿಡ್ತಾನೆ. ಬಿಟ್ಬಿಟ್ಟಿದ್ದೆ ನಿಂತ್ಕೋತಾನೆ. ಈ ಹಣೆ ಇದ್ರ ಮೇಲೆ ಬಂದು ನೆಗಿ ನೀನು ಅಂತ ಹೇಳ್ತಾನೆ. ಯಾಕೆಂದ್ರೆ ಭೂಮಿ ಹಾಳಾಗೋಗುತ್ತೆ. ಭೂಮಿ ಅಲ್ಲಿಂದ ರಭಸವಾಗಿ ಬಿದ್ರೆ ಎಲ್ಲ ಭೂಮಿ ಚೂರ್ ಚೂರಾಗೋದ್ರೆ ಭೂಮಿನೇ ಇಲ್ಲ, ಪ್ರಪಂಚ ಆ ಥರ ಆಗುತ್ತೆ. ಅದಕ್ಕೆ ತನ್ನ ಶಿವ ಜಟೆನೆಲ್ಲ ಬಿಚ್ಚಿ ನಿಂತ್ಕೋತಾನೆ. ಆಗ ಗಂಗೆ ನೋಡೇ ಬಿಡೋಣ ಅಂತ ಅವನು ಶಿವ ಮೊದಲೇ, ಆದ್ರೂ ಇವಳು ಪರೀಕ್ಷೆ ಮಾಡೋಣ ಅಂತ ಮೇಲಿಕೆ ಧುಮುಕ್ತಾಳೆ. ಧುಮುಕಿದ ತಕ್ಷಣ ಶಿವ ಅವನ್ ಪರಮಾತ್ಮ ತನ್ನ ಜಟೆಯನ್ನ ಬಿಗಿದ್ಬಿಡ್ತಾನೆ. ಬಿಗಿದ್ಬಿಟ್ಟ ತಕ್ಷಣ ಗಂಗೆಯ ಸೊಕ್ಕೆಲ್ಲ ಮುರಿದೋಗಿ ಅಲ್ಲಿಂದ ಹೊರಕ್ ಬರಕ್ಕಾಗಲ್ಲ, ಅವಳು ನುಸುಳಿ ಬರಕ್ಕಾಗಲ್ಲ. ಅಲ್ಲೇ ಅವಳು ಬಂಧನ ಆಗ್ಬಿಡ್ತಾಳು. ಶಿವನ್ ತಲೆನಲ್ಲಿ ಅರೆಸ್ಟ್ ಆಗ್ಬಿಡ್ತಾಳು ಅವಳು ಗಂಗೆ. ಆಗ ತಿರ್ಗಾ ಭಗೀರಥ ಏನ್ ಮಾಡ್ಲಿ, ನಾನು ನೀರು ಬೇಕು ಅಂತ ನಾನು ಗಂಗೆ ತರಿಸ್ಕೊಂಡ್ರು ನನಗೆ ಇಲ್ಲಿ ಶಿವ, ಅದು ಮೊದಲೇ ಶಿವ ಅವನು ಇಲ್ಲ, ಅವನ್ನೇ ಶಿವನ್ ತಪಸ್ ಮಾಡಪ್ಪ, ನೀನ್ ತಿರ್ಗಾ ತಪಸ್ ಮುಂದುವರ್ಸು ಅಂದಾಗ ಆವಾಗ ಅದಕ್ಕೆ ನೋಡಿ ಈ ಗಂಗಾ ಯಾತ್ರೆಯಲ್ಲಿ ಒಂದು ಹಾಡೇ ಇದೆ, ಇಳಿದು ಬಾ ತಾಯಿ ಇಳಿದು ಬಾ ಹರನ ಜಟೆಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ. ಆ ಹಾಡನ್ನ ಕೇಳಿದ್ರೆ ಪೂರ್ತಿ ಪಿ ವಿ ಶ್ರೀನಿವಾಸ ಹಾಡಿದಾರದು, ಆ ಗಂಗಾವತರಣ ಅಂತ ಹಾಡು. ಆ ಹಾಡು ಹೆಂಗಿದೆ ಅದ್ರಲ್ಲಿ ಅರ್ಥ ಅಂದ್ರೆ, ಶಿವನಿಗೆ ಆಗ ಜಲಚರಗಳಿಗೆಲ್ಲ ಈ ಭೂಮಿಗೆಲ್ಲ ನೀರು ಕೊಡಬೇಕು, ಗಂಗೆ ಹರಿಸ್ಬೇಕು ಅಂತ ಮನಸ್ಸು ಬರುತ್ತೆ. ಆಗ ತಿರ್ಗಾನು ಏನ್ ಮಾಡ್ತಾನೆ, ಒಬ್ಬ ಋಷಿ ಆಪೋಷಣ ಮಾಡ್ಕೊಂಡ್ಬಿಡ್ತಾನೆ ಗಂಗಾ ನದಿನ, ತಪಶಕ್ತಿನ. ಮತ್ತೆ ಆಗ ಋಷಿ ತೊಡೆಯಿಂದ ಬರ್ತಾಳವಳು ಗಂಗೆ. ಹಿಂಗೆಲ್ಲ ರೂಪ ತಾಳ್ಕೊಂಡು ಬಂದ್ರೆ ಈಗ್ಲೂ ನೀವು ಶಿವನ ಚಿತ್ರ ನೋಡಿದ್ರೆ ಗಂಗೆಯನ್ನ ಧರಿಸಿದವನು, ಗಂಗೆಯನ್ನೇ ಧರಿಸಿದಾನೆ ಶಿರದಲ್ಲಿ ಅಂತ ಹೇಳ್ತೀವಿ ನಾವು. ಆದ್ರಿಂದ ಈ ಗಂಗಾವತರಣದ ಕತೆ ಭಗೀರಥ ಕೊನೆಗೂ ತರ್ತಾನೆ ಪ್ರಯತ್ನ ಮಾಡಿ ತನ್ನ ಎಲ್ಲ ಜೀವಜಂತು. ಆಗ ಈ ಭೂಮಿ ಭಾಗಗಳಾಗಿ ನದಿಗಳಾಗ್ತಾವೆ.
ಅದರಲ್ಲಿ ಎಷ್ಟೋ ನದಿಗಳಾಗುತ್ತೆ ಆ ಗಂಗೆಯಿಂದ. ಗಂಗೆ ಅಂದ್ರೆ ನೀರು. ಆ ಗಂಗಾವತರಣದ ಕಥೆಯಿಂದ ಭೂಮಿ ಮೇಲೆ ಎಲ್ಲ, ಈಗ ಉತ್ತರ ಭಾರತದಲ್ಲೂ ಕೆಲವು ನದಿಗಳಿದೆ, ದಕ್ಷಿಣ ಭಾರತದಲ್ಲೂ ನದಿಗಳಿದೆ. ಕೆಲವು ಅಗಲವಾಗಿ ಹರಿಯುತ್ತೆ, ಕೆಲವು ರಭಸವಾಗಿ ಕಣಿವೆಯಿಂದ ಹರಿಯುತ್ತೆ. ಇಂತಹ ನದಿ ಇರುವಂತಹ ನಮ್ಮ ದಕ್ಷಿಣ ಭಾರತ ಕಾವೇರಿ, ತಲಕಾವೇರಿ ಅಂದ್ರೆ ಆ ಒಂದು ಕೊಡಗಿನಲ್ಲಿ ಹುಟ್ಟಿ ಬರ್ತಾಳೆ ಗಂಗಾವತರಣ, ಅವಳಿಗೆ ಇವಳು ಉಪನದಿ ಆಗ್ತಾಳೆ, ಕಪಿಲ ಮಹರ್ಷಿಯ ತೀರ್ಥ ಕಪಿಲಾ ನದಿ. ಅಂದ್ರೆ ಇಲ್ಲಿ ಒಂದು ವಿಶೇಷತೆ ಇದೆ. ನೀವು ಈ ಗಂಗಾ ಯಾತ್ರೆ, ಕಪಿಲಾ ಯಾತ್ರೆ ನೋಡ್ಕೊಂಡು ಬಂದಿರೋದ್ರಲ್ಲಿ KRS ಹೋಗೋದೇ ಇಲ್ಲ ಕಪಿಲ. KRS ಇದು ಟಚ್ಚೇ ಇಲ್ಲ. ಇದು KRS ಅದು ಹಂಗ್ ಬಂದ್ಬಿಡ್ತಾಳೆ ಅವಳು ಕಾವೇರಿ, ಕುಶಾಲನಗರ ಹಾಗೆ ಹಂಗ್ ನಡ್ಕೊಂಡು ಬರ್ತಾಳೆ ಅವಳು. ಕೃಷ್ಣರಾಜನಗರದಲ್ಲಿ ಬಂದು ಮೈಸೂರು, ಮಂಡ್ಯ ಜಿಲ್ಲೆ KRS, ಅಲ್ಲಿ ಅಣೆಕಟ್ಟೆ ಕಟ್ಟಿಸ್ಕೊಂಡು ಮುಂದೆ ಕರೀತಾಳೆ. ಇವಳು ಟಿ ನರಸೀಪುರದಲ್ಲಿ ಸೇರ್ತಾಳೆ. ಯಾರು? ಕಪಿಲ. ಇವೆರಡೂ ಸೇರಿ ಕಾವೇರಿ ಸಂಗಮ, ಅದು ತ್ರಿವೇಣಿ ಸಂಗಮ ಆಗುತ್ತೆ. ಆದ್ರಿಂದ ಆ ತ್ರಿವೇಣಿ ಸಂಗಮದಲ್ಲಿ ಸ್ಫಟಿಕಮಣಿ ಅಂತ ಒಂದು ನದಿ ಇದೆ. ಅಲ್ಲೇ ಅವಳು ಕಣ್ಣಿಗೆ ಕಾಣಲ್ಲ, ಅವಳು ಗುಪ್ತಗಾಮಿನಿ, ಅವಳು ಅಲ್ಲೇ ಉಕ್ಕಿ ಹರಿತಾಳವಳು. ಈ ತರ ಒಂದು ಫೋಟೋ ಸಹ ಇದೆ, ಈಗ ನನಗೆ ಹತ್ರಕ್ಕೆ ಬಂದಿದೆ. ನಿಮ್ಮ ವಿಡಿಯೋದಲ್ಲಿ ಇಡೀ ಜನಗಳಿಗೆಲ್ಲ ತೋರಿಸಿ. ಕಪಿಲಾ ನದಿ ಸಂಗಮ ಆದರೆ ಸುಮಾರು ಮೀಟರ್ ಲೆಕ್ಕದಲ್ಲಿ ಅದೇ ಕಲರು, ಅವಳದೇ ಒಂದು ಕಲರ್, ಇವಳದೇ ಒಂದು ಕಲರ್, ಆಮೇಲೆ ಒಂದು ಕಲರ್ ಆಗ್ತಾರೆ ಇವರು. ಇದು ಒಂಥರ ಈ ಮರಳು ಮಿಶ್ರಿತ ಮಣ್ಣು ಕಲರ್ ಇದ್ದಾಳೆ ಕಪಿಲ. ಆ ಗಂಗಾ ಉಂಗುರ ಬಿದ್ರೆ ಕಾಣುತ್ತೆ, ಅದು ಬಹಳ ಟ್ರಾನ್ಸ್ಪರೆಂಟ್. ಇದು ಮಂದ ಇದೆ ನೀರು. ಆದ್ರಿಂದ ಈ ಕಪಿಲ ಯಾತ್ರೆನಲ್ಲಿ ಶಿವ, ನೀವು ಹೇಳಿದ್ರಿ ಶಿವನ ಸನ್ನಿಧಿಗಳೇ ಜಾಸ್ತಿ ಇದೆ. ಆದ್ರಿಂದ ಶಿವ ಗಂಗೆಯನ್ನು ತಂದವನು ಆದ ಕಾರಣ ಬಡವರಿಗಾದಾರ ಶಿವ. ಮೈ ಮೇಲೆ ಬಟ್ಟೆ ಇಲ್ಲ, ಒಂದು ಚರ್ಮ ಸುತ್ಕೊಂಡಿದ್ದ, ಬೂದಿ ಬಳ್ಕೊಂಡಿದ್ದಾನೆ, ಆಭರಣ ಏನು ಒಂದು ಕತ್ತು ಅದೇ ಆಭರಣ, ಹಾವು ಸುತ್ಕೊಂಡಿದ್ದಾನೆ ಅದೇ ಆಭರಣ, ಸ್ಮಶಾನವಾಸಿಯರು. ಇಂಥ ಶಿವನನ್ನ ಏಕಚಿತ್ತದಿಂದ ಮನಸ್ಸು ಮಾಡಿ ಧ್ಯಾನ ಮಾಡಿದ್ರೆ ಎಲ್ಲ ಒಲಿಯುತ್ತೆ. ಜೊತೆಗೆ ನಮ್ಮ ಕಪಿಲಾ ನದಿ ತೀರದಲ್ಲಿ ನೀವು ಶಿವನ್ ಹೆಂಗೆ ಹೇಳಿದ್ರೋ ಹಾಗೇನೆ ನರಸಿಂಹನೂ ಇದ್ದಾರೆ ನಮ್ಮ ತಾಲೂಕಲ್ಲಿ. ಹೇಗೆ ಅಂದ್ರೆ ಸರಗೂರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಕಪಿಲಾ ನದಿಗೆ ಸೇರಿದಂಗೆ ಇರೋದು, ಅಂದ್ರೆ ಹತ್ತಿರಕ್ಕಿಲ್ಲ, ಪಟ್ಟಣದ ಒಳಗಡೆ ಇದೆ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ನರಸಿಂಹಸ್ವಾಮಿಯವರು ಕೆ ಬೆಳತೂರು ಅಂತ ಒಂದು ಊರಿದೆ, ಅದನ್ನ ಕುಂಟನ್ ಬೆಳತೂರು ಅಂತಾನು ಕರೀತಾರೆ. ಆ ಬೆಳತೂರು ಕ್ಷೇತ್ರದಲ್ಲಿ ಅಲ್ಲೂ ನರಸಿಂಹಸ್ವಾಮಿ ಇದೆ. ಮತ್ತೆ ಸಿಂಗಪ್ಪ ದೇವರು ಅಂತಂತಾರೆ ಬೆಟ್ಟದ ಹತ್ರ, ಸಿಂಗಪ್ಪ ಅಂತ ಅಲ್ಲೂ ಹರಿಯುತ್ತೆ. ಜೊತೆಗೆ ಹೋಗಿ ನಾನು ನಿಮ್ಗೆ ಹೇಳ್ದಂಗೆ ಟಿ ನರಸೀಪುರದಲ್ಲಿ ಗುಂಜಾ ನರಸಿಂಹಸ್ವಾಮಿ ಅಲ್ಲಿ ಸಿಗ್ತಾರೆ. ಉಲ್ಲಳ್ಳಿ ಒಂದು ದೇವಸ್ಥಾನ ಬರುತ್ತೆ. ಆದ್ರಿಂದ ವಿಶೇಷತೆ ಇದೆ. ನರಸಿಂಹ ವಿಷ್ಣು ಅವತಾರ, ಆದ್ರೆ ಅವಂದು ನದಿ ತೀರಗಳಲ್ಲಿ ಪಾತ್ರಗಳಿದೆ. ಆದ್ರಿಂದ ಶಿವನೂ ಇದ್ದಾರೆ. ಈಗ ವೈನಾಡಲ್ಲಿ ಹೋದ್ರೆ ತಿರುನೆಲ್ಲಿ ಅಂತ ಇದೆ, ಅಲ್ಲಿ ವಿಷ್ಣು ದೇವಸ್ಥಾನ ಇದೆ. ಅಲ್ಲಿನೂ ಸಹ ನದಿ, ಕಪಿಲಾ ನದಿದ ಪ್ರಭಾವ ಇದೆ. ಮುಂದಕ್ಕೆ ನಮ್ಮ ರಾಜ್ಯದಲ್ಲಿ ಹೇಳೋಣ, ನಾವೀಗ ಹೆಗ್ಗಡದೇವನ ಕೋಟೆಗೆ ಬಂದ್ಮೇಲೆ ಕಪಿಲಾ ನದಿ ಡ್ಯಾಮ್ ಕಟ್ಟಿದ್ದಾರೆ. ಡ್ಯಾಮ್ ಆದ್ಮೇಲಿಂದ ಸಾಗರೆ, ಆಗತ್ತೂರು, ಉಲ್ಲಳ್ಳಿ, ನಿಮ್ಮ ಆ ಕಡೆಯಿಂದ ಹರ್ಕೊಂಡು ಹೋಗಿ ಅದು ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಕ್ಷೇತ್ರ ಆಗುತ್ತೆ. ಆಮೇಲೆ ಟಿ ನರಸೀಪುರದಲ್ಲಿ ಸಹ. ಈ ಶಿವ ಯಾಕೆ ಶಿವ ದೇವಾಲಯಗಳಾಯ್ತು ಅಂದ್ರೆ ನನ್ನ ಅಭಿಪ್ರಾಯ, ಶಿವ ಭಕ್ತರ, ಅವನು ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ.